ಮಡಿವಾಳದ ನಡು ರಸ್ತೆಯಲ್ಲಿ ಸುಹೇಲ್ ಕೊಲೆ ಕೇಸ್, 5 ಆರೋಪಿಗಳನ್ನ ಹೆಡೆಮುರಿ ಕಟ್ಟಿದ್ದಾರೆ ಪೊಲೀಸರು. ಮಡಿವಾಳದ ಪ್ರಮುಖ ರಸ್ತೆಯಲ್ಲಿ ಆಗಿತ್ತಲ್ಲ ಸುಹೇಲ್ ಕೊಲೆ, ಮೆಡಿಕಲ್ ಶಾಪಿಂದ ಮನೆಗೆ ತೆರಳುವಂತ ಸಂದರ್ಭದಲ್ಲಿ ಸುಹೇಲ್ ಕೊಲೆ ಆಗಿತ್ತಲ್ಲ. ಈಗ 5 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಕೊಲೆಯ ಅಸಲಿ ಕಾರಣದ ಬಗ್ಗೆ ಪೊಲೀಸರು ಈಗ ತನಿಖೆಯನ್ನ ಆರಂಭಿಸಿದ್ದಾರೆ. ಸುಹೇಲ್ ಮೆಡಿಕಲ್ ಶಾಪ್ನಲ್ಲಿ ಕೆಲಸ ಮುಗಿಸಿ ತನ್ನ ಮನೆಯ ಕಡೆ ಮಂಗಮ್ಮನ ಪಾಳ್ಯದಲ್ಲಿ ಇರೋ ಅಂತ ತನ್ನ ಮನೆಯ ಕಡೆ ಹೊರಟಿರ್ತಾರೆ. ಮಡಿವಾಳದ ಮುಖ್ಯ ರಸ್ತೆಯಲ್ಲಿ ಕೊಲೆ ಆಗಿದೆ. ಆರೋಪಿಗಳ ತೀವ್ರ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು. ಶನಿವಾರ ರಾತ್ರಿ ನಡೆದಿದ್ದಂಥ ಸುಹೇಲ್ನ ಮರ್ಡರ್ ಯಾಕಾಯಿತು, ಘಟನೆ ಹೇಗಾಯಿತು, ಯಾತಕ್ಕೋಸ್ಕರ ನೀವು ಅವನ್ನ ಕೊಲೆ ಮಾಡಿದ್ರಿ, ಈಗ 6 ಜನ ಅರೆಸ್ಟ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. 24 ಗಂಟೆಯ ಒಳಗಾಗಿಯೇ ಪೊಲೀಸರು 6 ಮಂದಿ ಆರೋಪಿಗಳನ್ನು ಈಗ ಬಂಧಿಸಿ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಕೊಲೆ ಆಗಿದ್ದ ಯಾತಕ್ಕೋಸ್ಕರ, ಮಡಿವಾಳದಲ್ಲಿ ಇದ್ದಂಥ ಮೆಡಿಕಲ್ ಶಾಪನ್ನು ಕೆಲಸ ಮುಗಿಸಿ ಅಲ್ಲಿಂದ ನೇರವಾಗಿ ಮಂಗಮ್ಮನ ಪಾಳ್ಯದಲ್ಲಿ ಇದ್ದಂಥ ಮನೆಗೆ ಹೋಗ್ತಾ ಇದ್ರು ಸುಹೇಲ್. ಆ ಸಂದರ್ಭದಲ್ಲಿ ಆಗಿರೋ ಅಂಥ ಕೊಲೆ, ಶನಿವಾರ ರಾತ್ರಿ ಆಗಿರೋ ಅಂಥ ಕೊಲೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್, ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ಮೆಡಿಕಲ್ ಶಾಪ್ನಲ್ಲಿ ತಾನೇ ನಡೆಸ್ತಾ ಇದ್ದಂಥ ಮೆಡಿಕಲ್ ಶಾಪ್ನಲ್ಲಿ ಕೆಲಸ ಮುಗಿಸಿ ಮನೆಗೆ ಹೊರಟಿದ್ದಂಥ ಸುಹೇಲ್ ಕೊಲೆ, ಈಗ 6 ಮಂದಿ ಆರೋಪಿಗಳ ಬಂಧನ. ಏನಂತೆ ಪ್ರಾಥಮಿಕವಾಗಿ ಸಿಗ್ತಾ ಇರುವಂಥ ಮಾಹಿತಿ ಕೊಲೆಗೆ ಕಾರಣ? ಮಧುಸೂದನ್, ಮಡಿವಾಳದಲ್ಲಿ ಶನಿವಾರ ರಾತ್ರಿ ನಡೆದಿದ್ದಂತ ಸುಹೇಲ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆಯಾಗಿ 24 ಗಂಟೆಗಳ ಒಳಗಾಗಿ 6 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡುವಲ್ಲಿ ಮಡಿವಾಳ ಪೊಲೀಸರು ಯಶಸ್ವಿಯಾಗಿರುವಂತದ್ದು. ಡಿಸಿಪಿ ಮೊಹಮ್ಮದ್ ಸುಜಿತಾ, ಮಡಿವಾಳ ಎಸಿಪಿ ವಾಸುದೇವ್ ಹಾಗೂ ಮಡಿವಾಳ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ಸತೀಶ್ ಹಾಗೂ ಕ್ರೈಮ್ ಸ್ಟಾಫ್ ಸಿಬ್ಬಂದಿ ಶೀಘ್ರವಾಗಿ 6 ಮಂದಿ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಅದು ಕೂಡ 24 ಗಂಟೆಗಳ ಒಳಗಾಗಿ. ಇದು ಸುಹೇಲ್ನ ಕೊಲೆ ಆಗಿರುವಂತದ್ದು ಕಳೆದ ಜನವರಿನಲ್ಲಿ ನಡೆದಿದ್ದಂತ ಬಂಡೆಪಾಳ್ಯದ ರೌಡಿ ಶೀಟರ್ ಆಗಿದ್ದಂತ ಶಬ್ಬೀರ್ನ ಕೊಲೆಗೆ ಪ್ರತೀಕಾರವಾಗಿ ಕಳೆದ ಶನಿವಾರ ರಾತ್ರಿ ತನ್ನ ಮೆಡಿಕಲ್ ಶಾಪ್ ಅನ್ನ ಕ್ಲೋಸ್ ಮಾಡಿಕೊಂಡು ಮಡಿವಾಳ ಮುಖಾಂತರವಾಗಿ ಮಂಗಮ್ಮನ ಪಾಳ್ಯದ ತನ್ನ ನಿವಾಸಕ್ಕೆ ಸುಹೇಲ್ 2 ವೀಲರ್ನಲ್ಲಿ ಹೋಗ್ತಿದ್ದಂಥ ಸಂದರ್ಭದಲ್ಲಿ 2 2 ವೀಲರ್ನಲ್ಲಿ ಅಡ್ಡಗಟ್ಟದಂತ ಆರೋಪಿಗಳು ಏಕಾಏಕಿ ಡ್ಯಾಗರ್ ಹಾಗೂ ಲಾಂಗು ಮಚ್ಚಿನಿಂದ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಿ ಸುಹೇಲ್ನನ್ನ ನಡು ರಸ್ತೆಯಲ್ಲಿ ಹತ್ಯೆ ಮಾಡುವಂತ ಕೆಲಸವನ್ನ ಮಾಡಿರ್ತಾರೆ. ಕಳೆದ ಜನವರಿನಲ್ಲಿ ಬಂಡೆಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬಂಡೆಪಾಳ್ಯ ಪೊಲೀಸ್ ಠಾಣೆಯ ರೌಡಿ ಶೀಟರ್ ಆಗಿದ್ದಂಥ ಶಬ್ಬೀರ್ನನ್ನ ಹತ್ಯೆಯನ್ನ ಮಾಡಿರ್ತಾರೆ. ಶಬ್ಬೀರ್ನ ಹತ್ಯೆ ಮಾಡಿದ್ದು ಸ್ವತಃ ಕಳೆದ ಶನಿವಾರ ಹತ್ಯೆಯಾದಂಥ ಸುಹೇಲ್ನ ಸಹೋದರರು. ಹೀಗಾಗಿ ಶಬ್ಬೀರ್ನ ಕೊಲೆಗೆ ಸುಹೇಲ್ ಫೈನಾನ್ಸ್ ಅನ್ನ ಮಾಡಿದ್ದಾನೆ. ಸುಹೇಲ್ನ ಮುಗಿಸ್ಬೇಕು ಅಂತೇಳಿ ಸತತ 8 ತಿಂಗಳ ಕಾಲ ಕಾದು ಸುಹೇಲ್ನನ್ನ ಶನಿವಾರ ರಾತ್ರಿ ಆರೋಪಿಗಳು ಹತ್ಯೆಯನ್ನ ಮಾಡಿರುವಂಥದ್ದು. ಸ್ವತಃ ಸುಹೇಲ್ನ ಕೊಲೆಯಲ್ಲಿ ಬೆಂಗಳೂರಿನ ಬಂಡೆಪಾಳ್ಯ ಪೊಲೀಸ್ ಠಾಣೆಯ ರೌಡಿ ಶೀಟರ್ ಆಗಿದ್ದಂಥ ಆದಿಲ್ ಸೇರಿದಂತೆ ಒಟ್ಟು 6 ಜನರನ್ನ ಮಡಿವಾಳ ಪೊಲೀಸರು ಅರೆಸ್ಟ್ ಅನ್ನ ಮಾಡಿರುವಂಥದ್ದು. ಜನವರಿಯಲ್ಲಿ ಕೊಲೆಯಾದಂಥ ಶಬ್ಬೀರ್ ಹಾಗೂ ಸದ್ಯ ಸುಹೇಲ್ ಕೊಲೆ ಕೇಸ್ನ ಪ್ರಮುಖ ಆರೋಪಿಯಾಗಿರುವಂತಹ ರೌಡಿ ಶೀಟರ್ ಆದಿಲ್ ಏನಿದ್ದಾರೆ, ಇಬ್ರು ತುಂಬಾನೇ ಅತ್ಯಾಪ್ತರಾಗಿರ್ತಾರೆ. ಇತ್ತೀಚೆಗೆ ಸ್ವತಃ ಕೊಲೆ ಆರೋಪಿ ಆದಿಲ್ಗೆ ಸುಹೇಲ್ ಹೇಳ್ಕೊಂಡಿರ್ತಾನೆ, ಶಬ್ಬೀರ್ನ ಕಥೆಯನ್ನ ಮುಗಿಸಿದ್ವಿ, ಸದ್ಯ ಆದಿಲ್ನನ್ನು ಕೂಡ ಓಡಿಸ್ತೀನಿ ಅಂತೇಳಿ ಸುಹೇಲ್ ಹಲವರ ಬಳಿ ಹೇಳ್ಕೊಂಡಿದ್ದಂತೆ. ಈ ವಿಚಾರ ಯಾವಾಗ ಆದಿಲ್ ಗಮನಕ್ಕೆ ಬರುತ್ತೆ, ಆದಿಲ್ ಸುಹೇಲ್ ಈಗ ಆಲ್ರೆಡಿ ಶಬ್ಬೀರ್ನ ಕೊಲೆಗೆ ಫೈನಾನ್ಸ್ ಅನ್ನ ಮಾಡಿದ್ದಾರೆ. ಶಬ್ಬೀರ್ ಕೊಲೆಯಲ್ಲಿ ಸುಹೇಲ್ನ ಸಹೋದರರು ಅರೆಸ್ಟ್ ಆಗಿದ್ದಾರೆ. ಹೀಗೆ ಇದ್ರೆ ನನ್ನನ್ನು ಕೂಡ ಸುಹೇಲ್ ಫೈನಾನ್ಸ್ ಮಾಡಿ ಓಡಿಸ್ಬಿಡ್ತಾನೆ, ನಾನೇ ಆತನನ್ನ ಮುಗಿಸ್ತೀನಿ ಅಂತೇಳಿ ಆದಿಲ್ಲ ತನ್ನ ಗ್ಯಾಂಗ್ ಅನ್ನ ಕಟ್ಕೊಂಡು ಸದ್ಯ ಸುಹೇಲ್ನನ್ನ ಹತ್ಯೆಯನ್ನ ಮಾಡಿರುವಂಥದ್ದು. ಹತ್ಯೆಯಾದಂತ ನಂತರದಲ್ಲಿ ನೇರವಾಗಿ ಮಡಿವಾಳದಿಂದ ಬಿಡದಿ ಮಾರ್ಗಕ್ಕೆ ಆರೋಪಿಗಳು ಎಸ್ಕೇಪ್ ಆಗ್ತಾರೆ. ಬಿಡದಿಯಿಂದ ರಸ್ತೆ ಮಾರ್ಗದಲ್ಲಿ ಬಾಂಬೆಗೆ ಹೋಗುವಂತ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ. ಈ ವೇಳೆಗೆ ಮಡಿವಾಳ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ಸತೀಶ್ ಹಾಗೂ ಕ್ರೈಮ್ ಸಿಬ್ಬಂದಿ ಏನಿದ್ದಾರೆ ಆರೋಪಿಗಳನ್ನ ಅರೆಸ್ಟ್ ಮಾಡಿ ತೀವ್ರ ವಿಚಾರಣೆಯನ್ನ ಮುಂದುವರಿಸಿರುವಂತದ್ದು. ಮಧುಸೂದನ್.